ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ಅದೇ ದಿನ ಕಂಟಿನ್ಯೂ ಮಾಡ್ತಿದ್ದೀನಿ ಹೊಸ ವ್ಲಾಗ್. ಏನಂದರೆ ಇವಾಗ ನಾವು ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀವಿ ಗಾಯ್ಸ್. ನೀವು ನೋಡ್ಬೋದು ನೋಡಿ, ಡೆಕೋರೇಷನ್ಗೆ ರೆಡಿ ಮಾಡ್ಕೋತಿದ್ದೀವಿ ಗಾಯ್ಸ್. ನಾನು ಮಿಥುನು ಇದು ಎಲ್ಲ ಪೋಣಿಸ್ತೀವಿ. ಆಮೇಲೆ ಸೀರೆ ಉಡ್ಸೋದು ಅವ್ರು ಹೇಳಾಯ್ತಂತೆ, ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಾಯ್ತಂತೆ ಗೈಸ್. ಆ್ಯಂಡ್ ಇವತ್ತು ಪ್ರಿಪ್ರೇಷನ್ ವ್ಲಾಗ್ ಗೈಸ್, ಪ್ರಿಪ್ರೇಷನ್ ಮತ್ತು ಹಬ್ಬ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿ ಶಶಿಕಾಂತಿ ಅವರು ದೇವರಿಗೆ ಸೀರೆ ಉಡಿಸ್ತಾವ್ರೆ ಗಾಯ್ಸ್. ಗೈಸ್ ನೋಡಿ ಇಲ್ಲಿ ಏನದು, ಇದು ನಾವು ಡೆಕೋರೇಷನ್ ಮಾಡ್ತಿರೋದು ಗಾಯ್ಸ್. ಇದು ನಮ್ಮ ಮನೇಲಿ ಒಬ್ರು ಇದಾರೆ, ಅವ್ರ ಐಡಿಯಾ ಕೊಟ್ಟಿದ್ದು ಅವರೇ. ಅವ್ರ ಬ್ರೈನ್ ಹೆಂಗಂದ್ರೆ ಗೈಸ್, ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ಇರ್ಬೇಕು. ಇಲ್ಲೊಂದು ಮಿಷಿನ್ ಮಾಡವ್ರೆ, ಇಲ್ಲಿ ಡೆಕೋರೇಷನ್. ಬಟ್ ನಮ್ಮ ಮನೇಲಿ ಉಟ್ಬಿಟ್ಟವ್ರು ಯಾಕೋ ಅಪ್ಪಿ ತಪ್ಪಿ ಉಟ್ಬಿಟ್ಟವ್ರ. ಅವರು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೇಕಿತ್ತು, ಅಪ್ಪಿ ತಪ್ಪಿ BCA ಮಾಡ್ತವ್ರಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಟ್ BCA ಮಾಡೋದು ತಲೆಗೆ ಹೋಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ವ್ಲಾಗ್ ಅಲ್ಲೆಲ್ಲ ಹೇಳ್ಬಿಡ ಅಂತ ನಾವು ಪ್ರೋಗ್ರಾಮಿಂಗ್ ಗೊತ್ತಾ. ನಮ್ಮಮ್ಮ ಸೀರೆ ಉಡಿಸ್ತಾರೆ ಚೊಂಬಗಿ. ಫೈನಲಿ ಆಯ್ತು ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮ ಡೆಕೋರೇಷನ್. ಹಿಂದೆ ಬ್ಯಾಕ್ ಗ್ರೌಂಡ್ ಫಸ್ಟ್ ಡೆಕೋರೇಷನ್ ಮುಗಿಸ್ಕೋತೀವಿ. ಆಮೇಲೇನು ಆಮೇಲೆ ಲಕ್ಷ್ಮಿಗೆ ಈ ಸತಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪಾಚರಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಗೈಸ್. ಓ ಹಿಂಗೆ ಇಷ್ಟ. ಯಾಕೆ ಬಿತ್ತು ನೀನು? ಏನಕ್ಕೆ ಕಿತ್ತೋಯ್ತು? ಅದು ಫಸ್ಟ್ ಕಿತ್ತೋಗಿದ್ದು ನನ್ನ ಮೇಲೆ ಹಾಕ್ಬಿಡ. ಅಂದ್ಬಿಡ್ತೀಯ ನೀನು. ಗೈಸ್ ನೋಡಿ ಗೈಸ್, ಈ ಕಿತ್ತಾಕಿರ್ಬೇಕು ಅವನೇ. ಇಲ್ಲ ನಾನು ಬಂದ ಇಟ್ಕೊಂಡಿ ಮುದ್ದು ಹಾಕು ನೀನೆ. ಗೈಸ್ ಏನೇನೋ ಮಾಡ್ತಿದ್ದಾರೆ ಕೈಸಲ್ಲಿ. ಇವನು ಐದೇ ತಗೊಳ್ಳೋಣ ಅಂತಿದ್ದ, ಬಾಳೆದೆಲೆ ಹತ್ತು ತಂದಿದ್ದೀವಿ. ಓಕೆ, ಹೀಗೆ ಇದೆಲ್ಲ ಇದಕ್ಕೆಲ್ಲ ಇಳಿಸಿ ಅಂಟಿಸ್ಬೇಕು. ಕಮಲ ಅರ್ಶನ ಕಲಿಸ್ಕೊಂಡು ಗುಡ್. ನೋಡಿ ಗೈಸ್, ಹಿಂಗೆ ಅವನ ಹಾಕೋದು ಗೈಸ್. ಅದಕ್ಕೆ ನಾವು ಆವಾಗಲೇ ಪೋಣಿಸಿದ್ದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಮಾಡ್ತಾ ಹಂಗೆ ಸ್ವಲ್ಪ ಮಾಡಿ ಎಲ್ಲ ಮುಗಿಸಿದ್ದೀವಿ. ನಾನು ಈಗಲೇ ಏನು ಮಾಡಿದ್ದೀವಿ ಅಂತ ತೋರಿಸಲ್ಲ. ಇಲ್ಲಿ ಹೂವು ಕಟ್ತಾ ಇದ್ದೀವಿ ಗೈಸ್. ನಿಮಗೆ ಫುಲ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ಇಲ್ಲೆಲ್ಲ ಹೂವು ಒಂದು ಕಮಲಕ್ಕೆ 50 ರೂಪಾಯಿ ಕೊಡ್ತೀನಿ. ಇಷ್ಟು ತೋರಿಸ್ತೀನಿ ಗೈಸ್. ಫೈನಲಿ ಲಕ್ಷ್ಮಿ ಕೋರ್ಸ್ ಆಯಿತು ಗೈಸ್. ಸ್ವಲ್ಪ ಬ್ಯುಸಿ ಇದೆ ಗೈಸ್, ಸೊ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲ. ಫೈನಲಿ ಡನ್ ಗೈಸ್. ಏನೋ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ,
ಇವಾಗ ನೋಡಿ ಏನು ಡಿಫ್ರೆಂಟ್ ಅಂತ ಕಾಣಿಸುತ್ತೆ. ಈ ಸತಿ ನಾವು ಜೋಕಾಲಿ ಮೇಲೆ ಲಕ್ಷ್ಮಿ ಇಕ್ಕಿದ್ದೀವಿ. ಆಮೇಲೆ ನಾವು ಮುಖವಾಡ ಇಕ್ಕಲ್ಲ ಗೈಸ್, ನಮ್ಮ ಅಜ್ಜಿ ಕಾಲದಿಂದ ಇಕ್ಕಲ್ಲ, ಸೊ ಈಗ ಇಕ್ಕಿಲ್ಲ. ಸೊ ದಿಸ್ ಈಸ್ ದ ಫೈನಲ್ ಲುಕ್ ಗೈಸ್. ಆಮೇಲೆ ತೋರಿಸ್ತೀನಿ ನಿಮಗೆ, ಫೋಕಸ್ ಲೈಟ್ ಎಲ್ಲ ಹಾಕಬೇಕು, ಆಮೇಲೆ ತೋರಿಸ್ತೀನಿ ಗೈಸ್. ನೋಡಿ ತಿಂಡಿಗಳೆಲ್ಲ ಇಕ್ಕಿದ್ದೀವಿ. ಇದೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ಲೇಟ್ ಆಯಿತು ಗೈಸ್. ದೀಪ ಹಚ್ಚಾಯಿತು. ಈಗ ನಾವು ಎಲ್ಲರೂ ಊಟ ಮಾಡೋಣ ಗೈಸ್. ಒಬ್ಬಟ್ಟು ಊಟ ಮಾಡೋಣ ಗೈಸ್. ಈಗ ಲಕ್ಷ್ಮೀ ಪೂಜೆ ಆಯಿತು. ಇವಾಗ ನಮ್ಮ ಮನೆಯಲ್ಲಿರೋ ಲಕ್ಷ್ಮಿಗಳಿಗೆ ಪೂಜೆ ಮಾಡ್ತಿದ್ದೀನಿ ಗೈಸ್. ನೋಡಿ ನಮ್ಮ ಮನೆ ಲಕ್ಷ್ಮಿ ಅಂದಿರು. ಹೂವ ಮುಡಿಸು. ಅಲ್ಲೇ ಬೈಕ್ ಹೋಯ್ನ 2 ಜಾಯಿಂಟ್ ಮಾಡೆ ಹಂಗೆ 6 ಇರಲ್ಲೇ ಸೈಡಲ್ಲಿ ಅಷ್ಟೇ. ಏನು ಆರಾಮಾಗ್ತಿದೆ ಇದು. ಇರೋ ನಿಮಿಷ ಹೋಗ ಕಡೆ ಇದಕ್ಕೋತೀವಿ. ಒಂದು ನಿಮಿಷ ನಾನೆಲ್ಲ ಕೊಂಚ ಬೆಳಗ್ಗೆ ಹಂಗೆ ಮನೆಯಲ್ಲಿ ಊಟ ಏನಂದರೆ ಒಬ್ಬಟ್ಟು, ಒಬ್ಬಟ್ಟು ಸಾರು. ಸೊ ಇವತ್ತಿನ ಔಟ್ಫಿಟ್ ಹಿಂಗಿದೆ ನಂದು. ನಾನು ರೆಡಿ ಆದೆ ಗೈಸ್. ಈಗ ಔಟ್ಫಿಟ್ ತೋರಿಸ್ಬೋದು. ಈಗ ಸ್ವಲ್ಪ ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ವಿಲ್ ಸಿ ದ ನೆಕ್ಸ್ಟ್ ಥಿಂಗ್ ಗೈಸ್. ನಾನು ಔಟ್ಫಿಟ್ಟಲ್ಲಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ ಗೈಸ್? ಎಸ್. ಸೊ ಇವಾಗ ಪೂಜೆ ಸ್ವಲ್ಪ ದೀಪ ಎಲ್ಲ ಹಚ್ಬಿಟ್ಟು ಊರಿನ ಕಡೆ ಎಲ್ಲ ಬೆಳೆದ್ಬಿಡೋಣ ಅಷ್ಟೇ ಗೈಸ್. ಲೆಟ್ಸ್ ಗೋ ಗೈಸ್. ನೋಡಿ ಇಲ್ಲಿ ಪೂಜೆ ಎಲ್ಲ ಆಯಿತು ಗೈಸ್. ಸಂಜೆ ಪೂಜೆ. ನೋಡಿ ನನ್ನ ಔಟ್ಫಿಟ್ ಹೆಂಗಿದೆ. ಪೋಸ್ ನೋಡಿ, ಪೋಸು. ಗೈಸ್ ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ ಗೈಸ್, ನಾವು ರೆಡಿಯಾಗಿ. ಇಲ್ಲಿ ನೋಡಿ ಫೋಟೋ ಸೆಷನ್ ನಡೀತಿದೆ. ಕಣ್ಣೋಳೆ ಕಮಲದ ಮೊಗದೋಳೆ ಮುಂದು ಕಡೋ ಕೈಯಲ್ಲಿ ಹಿಡಿದೋಳೆ. ಬೀದಿ ಬಾಕ್ಲು ಗೈಸ್. ಆ್ಯಂಡ್ ಏನಂದರೆ ಗೈಸ್, ನಾನು ಇವತ್ತು ಎಲ್ಲರ ಮನೆಗೂ ಹೋಗಿದ್ದೆ ಅರ್ಶಿನ ಕುಂಕುಮ ತಗೊಳ್ಳೋಕ್ಕೆ. ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಏನೋ ಒಂಥರ ಸ್ವಲ್ಪ ಶೈ ಅದಕ್ಕೆ ನಾನು ಎಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಬಂದೆ ಗೈಸ್. ಆ್ಯಂಡ್ ಇವಾಗ ಲಕ್ಷ್ಮಿಗೆ ದೃಷ್ಟಿ ತೆಗೆದ್ರು ಆ್ಯಂಡ್ ಅಷ್ಟೇ ಗೈಸ್. ಇವಾಗ ಸ್ವಲ್ಪ ರೀಲ್ಸ್ ಮತ್ತು ಫೋಟೋಸ್ ತಗೊಂಡು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗೈಸ್. ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.